ವಿವರವಾಗಿ ಹೇಳಿದರು. ಏನು SIR ಪ್ರಕ್ರಿಯೆ ಹೆಂಗಿದೆ, ತಮ್ಮ ಪಾತ್ರ ಏನಿದೆ ಅನ್ನುವಂಥ ಮಾತನ್ನು ಈಗಾಗಲೇ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಬಹುತೇಕ ಈ ಒಂದು SIR ಪ್ರಕ್ರಿಯೆ ಹೆಂಗೈತಂದ್ರೆ ನಾವು ಇದು ಚುನಾವಣೆಗೆ ಮುಂಚೆ ಒಂದು ವಾರ್ಮಪ್ ಅಂತ ಕೂಡ ತಪ್ಪಾಗಲಿಕ್ಕೆ, ಯಾಕಂದ್ರೆ ನಮ್ಮ ಮತದಾರರು ಎಲ್ಲಿದ್ದಾರೆ, ಆನಂತರ ಅವ್ರು ಇರುವಂಥ ಸ್ಥಳ ಕರೆಕ್ಟ್ ಐತಿಯೋ ಇಲ್ಲ ಅನ್ನೋಂಥ ಒಂದು ನಿಮಗೂ ಕೂಡ ಒಂದು ಕ್ರಾಸ್ ಚೆಕ್ ಮಾಡಿದಂಗೆ ಆಯಿತು. ಅದ್ರ ಜೊತೆಯಲ್ಲಿ ಬರುವಂಥ ಈಗ ಬಹುತೇಕ ಮುನ್ಸಿಪಾಲ್ಟಿ ಚುನಾವಣೆಗಳಾಗಿರ್ಬೋದು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ನಾವು ಮುಂದೆ ಯಾಕಂತಂದ್ರೆ ಇವಾಗ ನಾವು ನೋಡ್ಕೊಂಡಿರ್ಬೋದು. ಯಾಕಂದ್ರೆ ನಮ್ಮ ವಾರ್ಡಲ್ಲಿ ಯಾವ ವ್ಯಕ್ತಿ ಎಲ್ಲಿದ್ದಾನೆ ಅನ್ನುವಂಥ ಒಂದು ವೃತ್ತಿ ಕೂಡ ನಾವು ಮಾಡಬಹುದು. ಅದ್ರ ಜೊತೆಯಲ್ಲಿ ಹೆಂಗಿದೆ ಅಂತ ಒಂದು ಮತದಾನ ರೈಟ್ ಟು ವೋಟ್ ಅಂದರೆ ಅದು ಎಲ್ಲರದ್ದು ಒಂದು ಹಕ್ಕು. ಸೊ ಹಕ್ಕಿನಿಂದ ಯಾರು ಕೂಡ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕು. ಸೊ ಬಹುತೇಕ ಈಗಾಗಲೇ ಯಾಕಂದರೆ ಗೋವಿಂದ ಅವ್ರು ತಮ್ಮೆಲ್ಲರಿಗೂ ಹೇಳಿದ್ದಾರೆ ಸಾಕಷ್ಟು. ಯಾಕಂದರೆ ಇಲ್ಲಿ ಪ್ರಮುಖರು ತಾವು ಇದ್ದೀರಿ, ಬಹುತೇಕ ತಾವು ಇಲ್ಲಿ ಹೇಳಿದ್ರು. ಯಾಕಂತಂದರೆ ಇಲ್ಲಿ ಹೆಸರು ಬೇರೆದವ್ರು ಕೊಟ್ಟಿರ್ಬೋದು, ಅದರ ತಾವು ಅಲ್ಲಿ ಆ ಒಂದು ಭಾಗದಲ್ಲಿ ಪ್ರಮುಖರಿದ್ದೀರಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ಸೊ ಅದಕ್ಕೆ ನಾವು ಎಲ್ಲರೂ ಇದರಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ, ಯಾಕಂತಂದರೆ ಏನೋ ಬಹುತೇಕ ಈ ಪ್ರಕ್ರಿಯೆ ಒಂದು ಸ್ವಲ್ಪ ಅಂದರೆ ಕಾಂಪ್ಲಿಕೇಟೆಡ್ ಪ್ರಕ್ರಿಯೆ, ಅದು ಈಸಿ ಇಲ್ಲ, ಅದು ಹೊಸ ಫಸ್ಟ್ ಟೈಮ್ ಮಾಡ್ತಾ ಇದೆ. ಸೊ ಅಂಥದ್ರಲ್ಲಿ ಹೆಂಗೆ ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸ ನಾವು ಮಾಡಬೇಕು. ಯಾಕಂದರೆ ಈಗ ಗೌರ್ಮೆಂಟಿನಷ್ಟು BLAಗಳನ್ನ ಅವ್ರು ಇದು ಮಾಡಿರ್ತಾರೆ, ಅದ್ರ ಜೊತೆಯಲ್ಲಿ ತಾವು ಕೂಡ ಯಾಕಂದರೆ ತಮ್ಮ ವಾರ್ಡದ ಜನ ತಮ್ಮ ಜೊತೆ ಒಂದು ಸಲಿಗೆ ಇರ್ತದೆ. ಸೊ ಅವ್ರಿಗೆ ಏನೇ ತೊಂದರೆಗಳಿದ್ರು ಕೂಡ ತಮಗೆ ಅವ್ರು ಹೇಳ್ಕೋಬೋದು, ತಾವು ಕೂಡ ಅವ್ರು ಸ್ಪಂದನೆ ಮಾಡ್ತಿರ್ತಾರೆ. ಇಂಥ ನಿಟ್ಟಿನಲ್ಲಿದ್ದರೆ ಇದು SIR ಪ್ರಕ್ರಿಯೆ ಭಾಳ ಈಸಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಇವತ್ತಿಗೆ ಉಳಿದಿರಿ. ಸೊ ಬಹುತೇಕ ನಾವೆಲ್ಲರೂ ಇದ್ರಾಗ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ ಆದಷ್ಟು, ಯಾಕಂದರೆ ಈ ಒಂದು ಪ್ರಕ್ರಿಯೆಯನ್ನು ಸ್ಮೂತಾಗಿ ನಡೆಸ್ಕೊಡ್ತೀರ ಅನ್ನೋಂಥ ಒಂದು ನಂಬಿಕೆ ನನಗದ. ಆದಷ್ಟು ನಾವೆಲ್ಲ ಬಹುತೇಕ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದ್ರಿ. ಸೊ ಎಲ್ಲರೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾವೆಲ್ಲರೂ ಆದಷ್ಟು ಹೆಚ್ಚಿನ ಒಂದು ಸಕ್ರಿಯ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ಅನ್ನುವಂಥ ಮಾತನ್ನು ನಾನು 2 ಮಾತನ್ನು ಮುಗಿಸ್ತೇನೆ.